ಬಸು ಬಸು ನನ್ಗೊಂದು ಐಡಿಯಾ ಬಂದಿದೆ. ಶ್ರೀ ಮತ್ತೆ ಜಾನ್ವಿ ಕೆಲಸ ಸಿಕ್ಕರೆ ಖುಷಿಲಿ ನಾವ್ಯಾಕೊಂದು ಪಾರ್ಟಿ ಮಾಡಬಾರ್ದು? ಮನೆ ಡೆಕೋರೇಟ್ ಮಾಡೋಣ, ಕೇಕ್ ತರ್ಸೋಣ, ಏನೈತಿಯಾ? ಐಡಿಯಾ ತುಂಬಾ ಚೆನ್ನಾಗಿದೆ. ಪಾರ್ಟಿ ಮಾಡಕ್ ದುಡ್ಡು ತಿನ್ನೋ ಗತಿ ಇಲ್ಲ ಅಂದ್ರು ಈ ದೊಡ್ಡಸ್ಕೇನು ಕಡಿಮೆ ಇಲ್ಲ. ಹೊಟ್ಟೆಗಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಗೆ ಹೂ ಅಂತೆ. ನಾವೇನ್ ದುಡ್ಡು ಕೊಡಿ ಅಂತ ನಿಮ್ ಮುಂದೆ ಕೈ ಚಾಚಿದ್ವಾ? ಮತ್ತೆ ದುಡ್ಡೇನ ಆಕಾಶದಿಂದ ಉದುರುತ್ತಾ? ಆಕಾಶದಿಂದ ಉದುರುತ್ತಾ, ಆಲದ ಮರದಿಂದ ಉದುರುತ್ತಾ, ಅದೆಲ್ಲ ನಿಮ್ಗೆ ಯಾಕ್ರಿ? ಒಟ್ನಲ್ಲಿ ನೀನು ತೈ 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 ಅಂತ ಕುಣಿತಾ ಇರ್ಬೇಕು, ದುಡ್ಡು ಇರ್ಲಿ ಇಲ್ದೇ ಇರ್ಲಿ ಅಲ್ಲ. ನಾನು ಇರೋದೇ ಹಾಗೆ, ಖುಷಿಯಾದ ಕುಣಿತೀನಿ, ಬೇಜಾರಾದ ಕುತ್ಕೊಳ್ತೀನಿ. ಆದ್ರೆ ನಿಮ್ ತರ ಎಲ್ರ ಮೇಲೆ ಪಿರಿಪಿರಿ ಮಾಡ್ತಾ ಇರೋದಿಲ್ಲ. ನೋಡೋ, ಒಂದ್ ವಿಷಯ ನೇರವಾಗಿ ಹೇಳ್ಬಿಡ್ತೀನಿ. ಪಾರ್ಟಿ ಗಿರಿಟಿಗೆ ಪಾಯಸ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಅಂತ ತುಪ್ಪ, ಎಣ್ಣೆ, ಸಕ್ಕರೆ ಧಾರಾಳವಾಗಿ ಏನಾರು ಬಳಸಿದ್ರೆ ನಾವೇನು ಯೋಚನೆ ಮಾಡೋದ್ ಬೇಕಾಗಿಲ್ಲ. ನಾವು ನಮ್ ಪಾರ್ಟಿಗೆ ನಿಮ್ ಮನೆಯಿಂದ ಒಂದ್ ಅಕ್ಕಿ ಕಾಳು ಕೂಡ ಉಪಯೋಗಿಸೋದಿಲ್ಲ. ನೋಡ್ತಾ ಇರಿ. ಓಹೋ, ಇದೇ ಮಾತಲ್ಲ, ಚಾಲೆಂಜ್. ನೀ ಏನ್ ಮಾಡ್ತೀಯೋ ನಾನು ನೋಡ್ತೀನಿ. ನೋಡೋದಲ್ಲ, ಮಾಡಿರೋದನ್ನ ತಿನ್ಕೊಂಡು ಹೋಗ್ಬೋದು. ಮೊದ್ಲು ಈ ದೌಲತ್ ಬಿಡು, ಜೀವನದಲ್ಲಿ ಉದ್ಧಾರ ಆಗ್ತೀಯ. ನಿಮ್ಮಿಂದ ನಾನೇನ್ ಬುದ್ಧಿ ಕಲಿಬೇಕಾಗಿಲ್ಲ ಇಲ್ಲಿ. ಸುನಂದಮ್ಮನ ಹತ್ರ ಚಾಲೆಂಜ್ ಮಾಡ್ಬಿಟ್ಟೆ. ದುಡ್ಡೆಲ್ಲಿಂದ ತರೋದು? ಯಾರ ಹತ್ರನಾದ್ರೂ ಕೇಳಿದ್ರಾಯ್ತು ಬಿಡ. ಯಾರ ಹತ್ರ ಕೇಳ್ತೀಯಾ? ಹಾ, ಕಲಾದ್ಕೆ ಹತ್ರ ಕೇಳಿದ್ರಾಯ್ತು. ಅವ್ರ ಹತ್ರ ಇರೋ ದುಡ್ಡು ನಮ್ದೆ ತಾನೆ. ಅವ್ರು ಇಲ್ಲಿಗೆ ಬಂದಾಗ ಅಷ್ಟೊಂದು ಅವಮಾನ ಮಾಡಿ ಕಳ್ಸಿದ್ಯಾ? ಸಾರಿ ಕೇಳಿದ್ರಾಯ್ತು ಬಿಡ. ಒಂದು ನಿಲುವು ಅಂತ ಇರ್ಬೇಕು ಕಣೆ. ನೋಡೆ ವಸು, ಸುನಂದಮ್ಮನ ಹೆಲ್ಪ್ ಇಲ್ದೆ ನಾನ್ ಸೆಲೆಬ್ರೇಟ್ ಮಾಡ್ಬೇಕು. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಅಷ್ಟಕ್ಕೂ ಕಲಾದ್ಕೇನ್ ಬೇರೆಯವ್ರೇನೆ?